ನನಗಂತೂ ತುಂಬಾ ಖುಷಿ ಆಯ್ತು ಅವ್ರು ಹೇಳಿದ್ದು. ಇದ್ರ ವೇಸ್ಟ್ ನೀರೆಲ್ಲ ಈಚೆ ಹೋಗ್ತದೆ ಹಂಗ ಕ್ಯೂಟಾಗಿದೆ ಅಂತೇಳಿ ನಮ್ಮ ಜಾಣೆ ಮಗಳು ಅದನ್ನೆಲ್ಲ ಮೈಯೆಲ್ಲ ಸವರಿ ಎಷ್ಟು ಸಾಫ್ಟ್ ಆಗಿದೆ. ಮತ್ತೆ ಇದ್ರ ಸಿಲ್ಕ್ ಸಾಫ್ಟ್ ಸ್ವಲ್ಪ ಹಾಗೆ ಬಿಡಮ್ಮ ಸಾಕು ಸಾಕು ಬಿಡಕ್ಕೋ. ಚೆನ್ನಾಗಿ ಇಷ್ಟೆಷ್ಟು ಗಿಡ ಐತೆ ಎಷ್ಟು ಚೆನ್ನಾಗಿ ಆಗ್ಬಿಟ್ಟೆ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಬಂದುಬಿಟ್ಟು ನಾವು ನಿನ್ನೆ ನೋಡಿದ್ರಿ ನೀವೆಲ್ಲ ವ್ಲಾಗು ಮಾಗೋಡ್ ಜಾತ್ರೆಗೆ ಹೋಗಿದ್ವಲ್ಲ, ಅದರ ಮುಂದುವರೆದ ವ್ಲಾಗು, ಕಂಟಿನ್ಯೂಷನ್ ವ್ಲಾಗು. ಆ ಜಾತ್ರೆ ಮುಗಿಸ್ಕೊಂಡು ನಾವು ಇಲ್ಲಿ ನಮ್ಮ ರಿಲೇಟಿವ್ಸ್ ಮನೆಗೆ ಬಂದ್ವಿ. ಮಾಗೋಡ್ ಪಕ್ಕದಲ್ಲಿ ದೊಡ್ಡನಳ್ಳಿ ಅಂತ ಐತೆ, ಇಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅವ್ರ ಮನೆಗೆ ಬಂದಿದ್ದೀವಿ. ನೋಡಿರಿ, ಅವರು ಟಿ ವಿನಲ್ಲಿ ನೋಡ್ತಾರಂತೆ ನಮ್ಮ ವ್ಲಾಗ್ನ. ನನಗಂತೂ ತುಂಬಾ ಖುಷಿ ಆಯಿತು ಅವ್ರು ಹೇಳಿದ್ದು. ಮತ್ತು ಹಿಂಗೆ ಎಲ್ಲ ಹಾಕಿ ತೋರಿಸಿದ್ರು ವ್ಲಾಗೆಲ್ಲ ಈ ಥರ ನೋಡ್ತೀವಿ ನಾವು ಅಂತ. ನಿಜ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಮಗಂತೂ. ಆಮೇಲೆ ಇವರು ಯಾವ ಥರ ರಿಲೇಟಿವ್ ಅಂದರೆ ನಮಗೆ ನಮ್ಮ ಅಜ್ಜಿ ತಂಗಿ ಮಗ ಆಗಬೇಕು ಇವರು. ನಮ್ಮ ಅಪ್ಪ ಅವರ ಅಮ್ಮ ಇದ್ದಾರಲ್ಲ, ಅವರು ನಮ್ಮ ಅಜ್ಜಿ ಅವರ ತಂಗಿ ಮಗ ಇವರು. ಇಲ್ಲೇ ಅವ್ರ ಮನೆ ಇರೋದು. ಇವರು ಪ್ರತಿ ವರ್ಷ ಜಾತ್ರೆಗೆ ಬನ್ನಿ ಬನ್ನಿ ಅಂತ ಕರೀತಾ ಇರ್ತಾರೆ. ನಾವು ಬರೋದಕ್ಕಾಗ್ತಾ ಇರಲಿಲ್ಲ ಕಾರಣಗಳಿಂದ. ಈ ಸಲ ಬರೋಣ ಅಂತ ಹೊರಟ್ವಿ, ಆದರೂ ಕೆಲವೊಂದು ಕಾರಣದಿಂದ ಬರೋಕ್ಕಾಗಲಿಲ್ಲ. ಸರಿ ಮರುಪೂಜೆ ಇರುತ್ತೆ ಶನಿವಾರ, ಅದಾಗಿ ಜಾತ್ರೆ ಆಗಿ ನೆಕ್ಸ್ಟ್ ವಾರ, ಆವಾಗಲಾದರೂ ಬನ್ನಿ ಅಂತ ಹೇಳಿದರು. ಸರಿ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ದೇವ್ರಿಗೆ ಬರಬೇಕು ಅಂದ್ಕೊಂಡಿದ್ವಲ್ಲ, ಅಲ್ಲೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಫಸ್ಟು, ಆಮೇಲೆ ಇವ್ರ ಮನೆ ಹತ್ರ ಬಂದ್ವಿ. ಪಾಪ ಇವರು ನಮಗೋಸ್ಕರ ನಾವು ಬರ್ತೀವಿ ಅಂತ ಕಾಯ್ಕೊಂಡಿದ್ದು, ಸ್ವೀಟು ಬೋಂಡ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಅಂದರೆ ನಾವು ಅಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾನು ನಮ್ಮ ಶ್ರೀಮತಿಯವರು ಉಪವಾಸ ಇರ್ತೀವಿ. ಏನು ತಿಂಡಿ ಏನೂ ತಿನ್ನೋದಿಲ್ಲ, ಅಷ್ಟೇ, ತಿಂಡಿ ಏನೂ ತಿನ್ನೋದಿಲ್ಲ. ಉಪವಾಸ ಇದ್ದೇ ಹೋಗಿ ದೇವರಿಗೆಲ್ಲ ಕೈ ಮುಗಿಯೋದು, ದೇವ್ರ ಪೂಜೆ ಮಾಡಿಸೋದೆಲ್ಲ, ಅದು ನಮಗೊಂದು ನೆಮ್ಮದಿ ಮಾನಸಿಕವಾಗಿ ಒಂಥರ ಇದು. ಹಾಗಾಗಿ ಹಾಗೆ ಬಂದಿದ್ವಿ. ಮಧ್ಯಾಹ್ನ ಬೇರೆ ಆಗಿತ್ತಲ್ಲ, ಅಡುಗೆ ಮಾಡಿದರು, ಅಡುಗೆ ಎಲ್ಲ ಚೆನ್ನಾಗಿತ್ತು, ಊಟನೂ ಮಾಡಿದ್ವಿ. ಅದಂತೂ ನನಗೆ ಇದಂತೂ ತುಂಬ ಖುಷಿಯಾಗಿದ್ದು ಅಂದರೆ, ಇವರು ಟಿ ವಿನಲ್ಲಿ ನೋಡ್ತಾರಲ್ಲ ನಮ್ಮ ವ್ಲಾಗ್ನ, ಅದಂತೂ ತುಂಬ ಖುಷಿಯಾಗ್ಬಿಡ್ತು. ಆಮೇಲೆ ಇವರು ನಮ್ಮ ಶ್ರೀಮತಿಯವರು ಊಟ ಎಲ್ಲ ಆದಮೇಲೆ ಆ ಅಕ್ಕ ಅವ್ರ ಜೊತೆ ಮಾತಾಡ್ತಿದ್ರು. ಇವರು ಸಹ ನಮ್ಮ ರಿಲೇಟಿವ್ಸ್ ಆಗಬೇಕು. ಹೆಂಗೆ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅಪ್ಪ ಅವರ ಅಕ್ಕನ ಮಕ್ಕಳು. ಆಮೇಲೆ ನಮ್ಮ ಶ್ರೀಮತಿಯವ್ರ ಕಡೆಗೂ ರಿಲೇಟಿವ್. ಹೆಂಗೆ ಅಂದರೆ ನಮ್ಮ ಶ್ರೀಮತಿಯವ್ರ ಚಿಕ್ಕಪ್ಪ ಇದ್ದಾರಲ್ಲ, ಚಿಕ್ಕಪ್ಪ ಅವರ ಹೆಂಡ್ತಿ ಇದ್ದಾರಲ್ಲ, ಅವರ ಹೆಂಡ್ತಿಯವರ ಅಕ್ಕ ಆಗಬೇಕು. ಇವ್ರ ಯಜಮಾನರು ಬಂದುಬಿಟ್ಟು ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಜ್ಜಿ ತಂಗಿ ಮಗ. ಒಟ್ಟಿನಲ್ಲಿ ಎಲ್ಲ ರಿಲೇಟಿವ್ಸೇ. ಆ ಕಡೆಯಿಂದನೂ ರಿಲೇಟಿವ್, ಈ ಕಡೆಯಿಂದನೂ ಸಂಬಂಧ, ಎಲ್ಲ ಕಡೆಯಿಂದನೂ ರಿಲೇಟಿವ್ಸ್ ನಾವು. ಇವ್ರ ಮನೆಗೆ ಬರಬೇಕು ಅಂದ್ಕೊಂಡಿದ್ದು ತುಂಬ ವರ್ಷಗಳಾಗಿತ್ತು. ನಮ್ಮ ಜಾಡೆ ಚಿಕ್ಕ ಮಗಳಿದ್ದಾಗ ಒಂದು ಸಲ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ, ಇಲ್ಲೇ ಮಾಗೋಡ್ ದೇವಸ್ಥಾನಕ್ಕೆ. ಆ ಟೈಮಲ್ಲಿ ಇವ್ರ ಮನೆಗೆ ಬಂದಿದ್ದು. ತುಂಬ ವರ್ಷ ಆದಮೇಲೆ ಇವ್ರು ಕರಿತಾನೇ ಇದ್ದರು ಪ್ರತಿ ವರ್ಷವೂ ಬನ್ನಿ ಬನ್ನಿ ಜಾತ್ರೆಗೆ ಅಂತ, ಆದರೂ ಬರೋಕ್ಕಾಗಿರಲಿಲ್ಲ. ಈಗ ತುಂಬ ವರ್ಷ ಆದಮೇಲೆ ಇವ್ರ ಮನೆಗೆ ಜಾತ್ರೆಗೆ ಬಂದಿದ್ದೀವಿ. ಇವ್ರ ಮನೇಲಿ ಇನ್ನೊಂದು ವಿಶೇಷ ಇದೆ, ತೋರಿಸ್ತೀನಿ ಬನ್ನಿ. ಇದು ಪಾತ್ರೆ ತೊಳೆ ಮಿಷಿನ್ ಅಲ್ವಾ ಅಣ್ಣ? ಇದೇನಾ? ಈಗಲೂ ಇದ್ರಲ್ಲ ತೊಳೆಯೋದು ಪಾತ್ರೆ ನೀವು? ಸ್ಟೀಲ್ ಪಾತ್ರೆ ಅಷ್ಟೇ ಕಣಪ್ಪ. ಹೌದಾ? ಸಿಲ್ವರ್ನೂ ಆಗಲ್ಲ ಹಂಗಾರೆ? ಸಿಲ್ವರ್ನೂ ಆಗಲ್ಲ, ಅಲ್ಯೂಮಿನಿಯಂ ಆಗಲ್ಲ? ಚೆನ್ನಾಗಿ ಕ್ಲೀನ್ ಆಗ್ತಾವ ಹಂಗ? ಇಲ್ಲಿ ಮೇಲೆ ಹಾಕ್ಬಿಡೋದು ಪಾತ್ರೆ? ಇದ್ರಾಗ ಹಾಕೋದು ಪಾತ್ರೆ? ಇದ್ರಾಕು ಕೂಡ ಹಾಕಿದ್ರೆ ಕ್ಲೀನಾಗಿ ಎಲ್ಲಿ ಬರ್ತೈತೆ? ಇಲ್ಲ, ತಕ್ಕೋಬೇಕಲ್ಲ, ಬಿಸಿಯಾಗಿ ಫುಲ್ ಹೀಟ್ ಎಲ್ಲ ಮಡಿಕೊಂಡಿರ್ತವೆ. ಹಂಗ? ಅವೇ ಡ್ರೈ ಆಗ್ತವೆ? ಅವೇ ಡ್ರೈ ಆಗ್ತವೆ. ಆಮೇಲೆ ಬಿಸಿ ಮಾಡ್ಕೊಂಬಿಟ್ಟು ಇದ್ರ ವೇಸ್ಟ್ ನೀರೆಲ್ಲ ಈಚೆ ಹೋಗ್ತದೆ ಹಂಗ? ಹಾಂ, ಚೆನ್ನಾಗಿದೆ. ಚೆನ್ನಾಗಿ ಕ್ಲೀನ್ ಆಗ್ತಾವ, ಅದು ತೊಳೆಯೋದ್ಕಿಂತ ಚೆನ್ನಾಗಿ ಕ್ಲೀನ್ ಆಗ್ತವೆ. ಹಂಗ? ಹಾಂ. ಇದಕ್ಕೆ ಎಲ್ಲ ಸಬೀನ ಅವೆಲ್ಲ ಇದ್ರಕ್ಕೆ ಹಾಕದ? ಅದಕ್ಕೆ ಬೇರೆ ಗೊತ್ತೈತೆ, ಟ್ಯಾಬ್ಲೆಟ್ಸ್ ಬರ್ತವೆ. ಟ್ಯಾಬ್ಲೆಟ್ ಹಾಕೋದು ಇದ್ರೊಳಗೆ? ಹಾಕಿ ಕವರ್ ಮಾಡಿ. ಹಾಂ, ಹಂಗ? ಸರಿ ಆಗ್ತದೆ. ಹಾಂ, ಹಂಗೆ ಸಗತ್ ಮಿಷಿನ್. ಏನೇನಕ್ಕೆಲ್ಲ ಮಿಷಿನ್ ಬಂದುಬಿಟ್ಟು ಪಾತ್ರೆ ತೊಳೆಯೋ ಮಿಷಿನ್ ನೋಡಿದ್ರಲ್ಲ, ಪಾತ್ರೆ ತೊಳೆಯೋ ಮಿಷಿನ್ ಎಲ್ಲ. ಆಮೇಲೆ ಇವ್ರ ಮನೆಯೂ ಅಷ್ಟೇ, ನಮ್ಮ ಮನೆ ಥರನೇ ಹೊಲ್ದ ಹತ್ರ ಇರೋದು. ಆದರೆ ನಮ್ಮ ಮನೆ ಮುಂದೆ ಹೆಂಗಿದೆಯೋ ವಾತಾವರಣ, ಅದಕ್ಕಿಂತ ಚೆನ್ನಾಗಿದೆ ಇವ್ರ ಮನೆ ಹತ್ರ ವಾತಾವರಣ ಎಲ್ಲ. ತೋಟದ ಹತ್ರನೇ ಮನೆ, ಅಡಿಕೆ ತೋಟದ ಹತ್ರನೇ ಪಕ್ಕದಲ್ಲೇ. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಒಂದು ಕರು ಇದೆ, ಸಣ್ಣ ಕರು. ಇದು ಮಲೆನಾಡು ಗಿಡ್ಡ ಅಂತ. ಅವ್ರ ಮನೆಗೆ 2 ಹಸು ಇದಾವೆ, ಮಲೆನಾಡು ಗಿಡ್ಡ ಅಂತ. ಅದು ಆಮೇಲೆ ತೋರಿಸ್ತೀನಿ ಮುಂದೆ ವ್ಲಾಗಲ್ಲಿ. ಅದ್ರ ಕರು ಇದು. ಇಷ್ಟೇಷ್ಟು ಚಿಕ್ಕದಾಗಿರ್ತವೆ ಇವು, ಎಷ್ಟು ಕ್ಯೂಟಾಗಿದೆ ಅಂತೇಳಿ ನಮ್ಮ ಜಾಣೆ ಮಗಳು ಅದನ್ನೆಲ್ಲ ಮೈಯೆಲ್ಲ ಸವರಿ ಇದು ಮಾಡ್ತಾಯಿದ್ಲು. ಎಷ್ಟು ಚೆನ್ನಾಗಿದೆ ಅಲ್ಲ ಚಿಕ್ಕದಾಗಿ. ಹೇಳಿದ್ನಲ್ಲ, ಇವ್ರದ್ದು ತೋಟದ ಹತ್ರನೇ ಮನೆ ಅಂತ. ಎಲ್ಲ ರೇಷ್ಮೆ ಎಲ್ಲ ಮೇಯಿಸ್ತಾರೆ. ಆ ರೇಷ್ಮೆ ಹೊಲ, ರೇಷ್ಮೆ ಶೆಡ್ಡು ಅದೆಲ್ಲ ನೋಡೋಣ ಮುಂದೆ. 2 ಕರು ಇದೆ ನೋಡಿರಿ, 2 ಹಸು ಇದೆ, ಇದು ಮಲೆನಾಡು ಗಿಡ್ಡ, ಮತ್ತು 2 ಕರು ಇದ್ದಾವೆ ಸಣ್ಣವು. ಆಮೇಲೆ ಇವರು 1 ಎಕರೆಗೇನೋ ಸೀಬೆ ಗಿಡ,
ಸೀಬೆಕಾಯಿ ಬಿಕ್ಕೆಕಾಯಿ ಅಂತೀವಲ್ಲ ಆ ಗಿಡ ಹಾಕಿದಾರಂತೆ. ಅದು ಕಾಯೆಲ್ಲ ಚೆನ್ನಾಗಿ ಬಿಡ್ತಿದ್ವಂತೆ ಚೆನ್ನಾಗೇನೋ, ಆದರೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಯ್ತಂತೆ ಇವ್ರಿಗೆ. ಕೆಲವೊಂದು ಸಲ ಇಲ್ಲಿಗೆ ಬಂದು ತಗೊಂಡೋಗೋರಂತೆ, ಕೆಲವೊಂದು ಸಲ ಇವರೇ ಎಲ್ಲ ಕಿತ್ಕೊಂಡೋಗಿ ಶಿರಾಕ್ ಹೋಗಿ ಮಾರ್ಕೊಬರ್ಬೇಕಿತ್ತಂತೆ. ಅಲ್ಲೆಲ್ಲ 50 kg ಕ್ವಿಂಟಾಲ್ ಈ ಥರ ಬರೋದಂತೆ ದಿನ. ಮತ್ತು ರೇಟು ಕಡಿಮೆ ಆಗೋದಂತೆ, ತುಂಬ ಲಾಭ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಎಲ್ಲ ತೆಗೆದಾಕ್ಬಿಟ್ಟು ಅಡಿಕೆ ಸಸಿ ಇಟ್ಟಿದ್ದೀವಿ ಅಂತ ಅಂದರು. ಆ ಜಾಗದಲ್ಲೆಲ್ಲ ಇವಾಗ ಹೊಸ್ದಾಗಿ ಅಡಿಕೆ ಸಸಿ ಇಟ್ಟಿದ್ದಾರೆ. ಆಮೇಲೆ ಇವ್ರ ಮನೆ ಮುಂದೆ ನೋಡಿರಿ ಕಾರೆಲ್ಲ ಇದ್ದಾವೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಮನೆ ಮುಂದೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಶೀಟ್ ಹಾಕಿ ನೆರಳಿದ್ದು. ಮತ್ತು ಇವ್ರದ್ದು ರೇಷ್ಮೆ ಮೇಯಿಸ್ತಾರೆ ಅಂತ ಹೇಳಿದ್ನಲ್ಲ, ಆ ರೇಷ್ಮೆ ಶೆಡ್ ನೋಡ್ಕೊಬರೋದಕ್ಕೆ ಹೋಗ್ತಾ ಇದ್ದೀವಿ. ಯಾವ ಥರ ಮೇಯಿಸ್ತಾರೆ ಏನು ಅಂತ ನನಗೂ ಕುತೂಹಲ ಐತೆ. ನೋಡೋಣ. ಇದೆಲ್ಲ ರೇಷ್ಮೆ ಹೊಲ ಇಲ್ಲೆಲ್ಲ ಆಯ್ತು ನೋಡಿರಿ. ಇದೆಲ್ಲ ಕಟಾವಾಗಿದೆ, ರೇಷ್ಮೆ ಮೇಯಿಸ್ಬಿಟ್ಟಿದ್ದಾರೆ. ಈಗ ಮತ್ತೆ ಚಿಗುರಬೇಕದೆಲ್ಲ. ಒಂದೆರಡು ಬ್ಯಾಚ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಒಂದು ಕಡೆ ಮೇಯಿಸ್ತಾ ಇರ್ಬೇಕಾದ್ರೆ ಒಂದು ಕಡೆ ಸೊಪ್ಪು ಖಾಲಿ ಆದಮೇಲೆ ಇನ್ನೊಂದು ಬ್ಯಾಚ್ ರೇಷ್ಮೆ ಮೇಯ್ಸೋಕ್ಕೆ ಇನ್ನೊಂದು ಕಡೆ ಬೆಳೆಸ್ಕೊಂಡಿದ್ದಾರೆ ರೇಷ್ಮೆ ತೋಟನ. ಅಲ್ಲಿ ಕಾಣ್ತಾ ಇದೆ ನೋಡಿ ದೂರದಲ್ಲಿ, ಅದು ಶೆಡ್ಡು, ರೇಷ್ಮೆ ಮೇಯಿಸೋ ಅಂತ ಶೆಡ್ಡು. ನೋಡಿರಿ ಇಲ್ಲೆಲ್ಲ ರೇಷ್ಮೆ ತೋಟದಲ್ಲಿ ಕುರಿ ಬಿಟ್ಟವ್ರೆ. ಅಂದರೆ ಕುರಿ ಬಿಟ್ಟರೆ ಇದೆಲ್ಲ ಮೇಲೆ ರೇಷ್ಮೆ ಕಟಾವು ಮಾಡಿದಾರಲ್ಲ, ರೇಷ್ಮೆ ಅಲ್ಲಿ ಕೆಳಗಡೆ ಮಧ್ಯದಲ್ಲೆಲ್ಲ ಇದಿರುತ್ತೆ, ಕಾಂಗ್ರೆಸ್ ಗಿಡ ಅದು ಇದು ಸೊಪ್ಪು ಹುಲ್ಲು ಏನಾದರೂ ಇರುತ್ತೆ. ಅದನ್ನೆಲ್ಲ ಕಿತ್ಕೊಂಡು ತಿಂತಾವೆ, ಕಡ್ಕೊಂಡು ತಿಂತಾವೆ ಕುರಿಗಳು ಅಂತ ಕುರಿ ಬಿಡಿಸೋರು ಹಂಗೇ ಅವರೇ. ಈ ರೇಷ್ಮೆ ಶೆಡ್ಗೆ ಸೊಳ್ಳೆ ಪರ್ದೆ ಹಾಕಿರ್ತಾರೆ, 3 ಲೇಯರ್ ಇದೆ ಸೊಳ್ಳೆ ಪರ್ದೆ. ಅದನ್ನು ತಗೊಂಡು ಹೋಗ್ಬೇಕು ಒಳಗಡೆ. ಈ ಸೊಳ್ಳೆ ಪರ್ದೆ ಯಾಕೆ ಅಂದರೆ ಊಜಿ ನೊಣ ಅಂತ ಬರ್ತವೆ, ಅವು ಇದನ್ನು ಕುಕ್ತವೆ ಇವನ್ನ ಏನನ್ನ ರೇಷ್ಮೆ ಹುಳನ. ಆ ರೇಷ್ಮೆ ಹುಳ ಇದಾಗ್ಬಿಡುತ್ತೆ ಅಂತ ಅವು ಬರಬಾರ್ದು ಒಳಗಡೆ ಅಂತ ಈ ಥರ ಸೇಫ್ಟಿ ಮಾಡೋದು. ಇಲ್ಲಿ ನೋಡಿರಿ ರೇಷ್ಮೆ ಹುಳ ಎಷ್ಟು ಚೆನ್ನಾಗಿದೆ ಇಲ್ಲಿ. ನನಗೆ ನಮ್ಮ ಚೈಲ್ಡ್ಹುಡ್ ಬಾಲ್ಯದ ನೆನಪಾಯಿತು. ನಾವು ಚಿಕ್ಕವರಿದ್ದಾಗ ರೇಷ್ಮೆ ಮೇಯಿಸ್ತಾ ಇದ್ರು ನಮ್ಮ ಮನೇಲಿ. ನೆದರ್ಕೊಬೇಡ, ಕೈಯಲ್ಲಿ ಇಟ್ಕೋ, ಅದೇನು ಮಾಡಲ್ಲ. ನಾನು ಇಟ್ಕೊಳ್ಳಲ್ಲ. ಕಚ್ಚಲ್ಲ, ಇಟ್ಕೋ. ಇಲ್ಲ, ನಾನು ಇಟ್ಕೊಂಡಿದ್ದೀನಲ್ಲ, ನಾವು ಚಿಕ್ಕವರಿದ್ದಾಗೆಲ್ಲ ಬಿಟ್ಕೋತಿದ್ವಿ. ಅದೆಲ್ಲ ಕೈಯೆಲ್ಲ ಚೆನ್ನಾಗಿರಲ್ಲ. ಏನಾಗಲ್ಲ ನೋಡು, ಸುಮ್ಮನಿರು. ನೋಡ್ರಿ ಹಿಂಗೆ ಮುಟ್ಟೋಗ್ಲಿ, ನನ್ನ ಕೈಯೆಲ್ಲ ಮುಟ್ಟಂಗೆ. ಎಷ್ಟು ಸಾಫ್ಟ್ ಇದೆ. ಮತ್ತೆ ಇದ್ರ ಸಿಲ್ಕು ಸಾಫ್ಟ್ ಸ್ವಲ್ಪ ಹಾಗೆ. ಕಾಟನ್. ಇಲ್ಲದ ಹುಳ ಕೆಳಗೆ ಬಿತ್ತಿದ್ದು, ಇದು ವೇಸ್ಟಾ? ಚೆನ್ನಾಗಿರ್ತವೆ. ನೋಡ್ರಿ ನಮ್ಮ ಜಾಣೆ ಮಗಳಿಗೆ ರೇಷ್ಮೆ ಹುಳ ಹಿಡ್ಕೊಂಬಿಟ್ಟು ಅಂದರೆ ಅವಳು ಹೆದರ್ಕೊಂಡ್ಬಿಡ್ತಿದ್ಲು. ಹೆದ್ರುಕೊಂಡು ಮುಟ್ಟಿಲ್ಲ ಅನಿಸುತ್ತೆ. ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ರೇಷ್ಮೆ ಮೇಯಿಸ್ತಾಯಿದ್ರು ನಮ್ಮ ಮನೇಲಿ ಅಂತ ಹೇಳಿದ್ನಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಹೆದರ್ಕೋತಿದ್ವಿ, ಆಮೇಲೆ ರೂಢಿ ಆಗಿಬಿಡ್ತು. ಈಗಂದ್ರೆ ರೇಷ್ಮೆ ಮೇಯಿಸೋದು ತುಂಬ ಈಸಿ. ನೋಡಿರಿ ಈ ಥರ ಕೊನೆನೇ ಕಟ್ ಮಾಡ್ಕೊಬಂದು ಇಟ್ಬಿಟ್ರೆ ಅವು ಮೇಯ್ಕೋತವೆ ಸೊಪ್ಪು. ಅದ್ರ ಮೇಲೆ ಚಂದ್ರಿಕೆ ಪ್ಲಾಸ್ಟಿಕ್ ಬರುತ್ತೆ, ಅದನ್ನು ಇಟ್ಬಿಟ್ರೆ ಹಂಗೆ ರೇಷ್ಮೆ ಗೂಡು ಕಟ್ಕೋತಾ ಇದ್ದಾವೆ ನೋಡ್ರಿ. ಎಲ್ಲ ಇವಾಗೆಲ್ಲ ಗೂಡು ಕಟ್ಟೋ ಟೈಮು. ಆ ರೇಷ್ಮೆ ನೂಲು ನೇಯ್ಕೊಂಡು ಗೂಡು ಕಟ್ಕೋತವೆ. ಆದರೆ ನಾವು ಚಿಕ್ಕವರಿದ್ದಾಗ ತುಂಬ ಕಷ್ಟ ಇತ್ತು. ಆ ರೇಷ್ಮೆ ಸೊಪ್ಪೆಲ್ಲ ತೊಗೊಬಂದು ರೇಷ್ಮೆ ಕಟ್ ಮಾಡೋ ಕತ್ತಿ ಅಂತ ಇತ್ತು, ರೇಷ್ಮೆ ಕತ್ತರಿಸೋ ಕತ್ತಿ ಅಂತ, ರೇಷ್ಮೆ ಸೊಪ್ಪನ್ನ ಅದನ್ನೆಲ್ಲ ಸಣ್ಣದಾಗಿ ಕತ್ತರಿಸ್ಬೇಕಿತ್ತು. ಒಬ್ಬರು ಕತ್ತಿ ಬಾಯಿಗೆ ಕೊಡ್ತಾಯಿದ್ರೆ ಇನ್ನೊಬ್ಬರು ಕೂತ್ಕೊಂಡು ಕತ್ತರಿಸ್ಬೇಕಿತ್ತು ಅದನ್ನು. ಮತ್ತು ಅದನ್ನೆಲ್ಲ ಅದು ಪಿಚ್ಕೇಕಿರ್ತಾವೆ ರೇಷ್ಮೆ ಹುಳಗಳು, ಅದನ್ನೆಲ್ಲ ಬೆಟ್ಟು ತೆಗಿಯೋದು ಅಂತಾರೆ ಅದನ್ನು. ದೊಡ್ಡದು ಅಗಲಕ್ಕೆ ತೆಟ್ಟೆಗಳು ಇರ್ತಿದ್ವು, ರೇಷ್ಮೆ ತೆಟ್ಟೆ ಅಂತ. ಒಂದು ಸ್ಟ್ಯಾಂಡ್ ಮೇಲೆ ಆ ಥರ ರೇಷ್ಮೆ ತೆಟ್ಟೆ ಇಟ್ಟು ಬೆಟ್ಟು ತೆಗಿಯೋದೆಲ್ಲ ಮಾಡಿ, ಆಮೇಲೆ ಮತ್ತೆ ಇನ್ನೊಂದು ಸಲ ಮೇವು ಹಾಕಿ ಇಟ್ಟು, ಆ ಥರ ದಿನಕ್ಕೆ 2-3 ಸಲ ಎಲ್ಲ ಅದಕ್ಕೆ ಮೇವು ಹಾಕಬೇಕಿತ್ತು, ಸೊಪ್ಪೆಲ್ಲ ಕಟ್ ಮಾಡಬೇಕಿತ್ತು. ಈಗ ಸೊಪ್ಪು ಕಟ್ ಮಾಡೋದೇನಿಲ್ಲ, ತುಂಬ ಈಸಿ. ಕೊನೆಗಳು ಕಟ್ ಮಾಡ್ಕೊಬಂದ್ಬಿಟ್ಟು ಇಟ್ಬಿಟ್ರೆ ಸಾಕು, ಅವೇ ತಿನ್ಕೋತವೆ. ಹಾಗೆ ತಿನ್ಕೊಂಡು ಮೇಲೆ ಬರ್ತಾ ಇರ್ತವೆ. ಅದ್ರ ಮೇಲೆ ಒಂದೊಂದೇ ಸೊಪ್ಪು ಕೊನೆಗಳ್ನ ಇಟ್ಕೊಂಡು ಹೋಗೋದು ಅಷ್ಟೇ. ಮತ್ತು ಈ ಚಂದ್ರಿಕೆ ಗೂಡು ಕಟ್ಟೋ ಟೈಮಲ್ಲೂ ಅಷ್ಟೇ, ಚಂದ್ರಿಕೆಗೆ ಬಿಡಬೇಕು ಅಂದರೆ ಅದಕ್ಕೆಲ್ಲ DDT ಪೌಡ್ರೆಲ್ಲ ತಂದು, ಹುಳಗಳು ಸೀಮೆ ಹುಳ ಹೋಗ್ಬಾರ್ದು ಅಂತ ಚಂದ್ರಿಕೆ ಕಾಲುಗಳಿಗೆಲ್ಲ DDT ಪೌಡ್ರೆಲ್ಲ ಹಾಕಿ ರೇಷ್ಮೆ ಹುಳನೆಲ್ಲ ಚಂದ್ರಿಕೆ ಒಳಗೆ ಬಿಡ್ತಾಯಿದ್ರು. ಅಲ್ಲಂತೂ ಚಂದ್ರಿಕೆಗೆ ಬಿಟ್ಟಾಗಂತೂ ನಾವು ಸ್ಕೂಲಿಗೆ ರಜಾನೇ ಹಾಕಿಸ್ಬಿಡ್ತಿದ್ರು ಮನೇಲಿ. ಯಾಕೆಂದರೆ ಚಂದ್ರಿಕೆ ಕಾಯಬೇಕು ಅಂದರೆ, ಯಾಕೆ ಅಂದರೆ ರೇಷ್ಮೆ ಹುಳನ ತಿನ್ನೋದಕ್ಕೆ ಕಾಗೆಗಳು ಬರ್ತಾಯಿದ್ವು. ನಿಮ್ಗೆ ಯಾರಾದರೂ ಮನೇಲಿ ರೇಷ್ಮೆ ಮೇಯಿಸಿದ್ರೆ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಇದೆಲ್ಲ ನೆನಪಾಗುತ್ತೆ, ಇದೆಲ್ಲ ಗೊತ್ತಿರುತ್ತೆ. ಆ ಥರ ಕಾವಲು ಕಾಯ್ದಾಗ ರೇಷ್ಮೆ ಮಾರ್ಕೊಬರಕ್ಕೆ ಹೋಗೋರಲ್ಲ ಮಾರ್ಕೆಟ್ಗೆಲ್ಲ, ಆಗ ನಮಗೇನಾದರೂ ತರೋರು ತಿನ್ನೋದಕ್ಕೆ, ಕೊಡೋರು, ದುಡ್ಡು ಏನಾದರೂ ಕೊಡೋರು ಒಂದಿಷ್ಟು ಮನೇಲಿ. ಅಂದರೆ ನಾವು ಕೆಲಸ ಮಾಡ್ತಿದ್ವಲ್ಲ, ಸುಮ್ಮನೆ ನಮಗೆ ಖುಷಿಯಾಗಲಿ ಅಂತ. ಅಂದರೆ ತುಂಬ ಕಷ್ಟ ಇತ್ತು ಮುಂಚೆ ರೇಷ್ಮೆ ಮೇಯಿಸೋದು. ಆಗ ರೇಟು ಸಹ ತುಂಬ ಕಡಿಮೆ ಇತ್ತು, ತುಂಬ ಕಷ್ಟ ಜಾಸ್ತಿ ಇತ್ತು. ಈಗ ಒಳ್ಳೆ ರೇಟ್ ಐತೆ. ಮತ್ತು ಇಲ್ಲಿ ರೇಷ್ಮೆ ಇದಕ್ಕೂ ಅಷ್ಟೇ ತುಂಬ ಈಸಿ ರೇಷ್ಮೆ ಮೇಯಿಸೋದು, ಮೊದಲು ಅಷ್ಟು ಕಷ್ಟ ಇಲ್ಲ. ಸ್ವಲ್ಪ ದಪ್ಪ ಅಂದ್ರೆ ನೋಡಿ ಕಿತ್ಕೊಳ್ಳಿ. ದಪ್ಪ ಅದು ಚಿಕ್ಕದ ಮಗಳೇ, ಅದು ದಪ್ಪ ನೋಡು, ತಿರುಗಿಸ್ಕೈಲಿ ದಪ್ಪ ಬಂತ ಅಲ್ಲಿ ಹಾಕ್ಬಿಡಮ್ಮ, ಅಲ್ಲಿ ಹಾಕು, ಹಾಲು ಬರ್ತೈತೆ ಅಲ್ಲಿ. ಒಂದು ಸ್ವಲ್ಪ ತಾಳೆ ಎಲ್ಲ ಹೋಗಿ ಹಂಗೆ ಹಾಕ್ಬಿಡ.
ಏಟ್ ಬಿದ್ದು ಏನಾಗಲ್ವಾ? ಏನಾಗಲ್ಲ ಹೇಳಪ್ಪ. ನೋಡ್ರಿ, ಇವರು ರೇಷ್ಮೆ ತೋಟದಲ್ಲಿ ಅಲ್ಲೊಂದು ಇವ್ರ ಮನೆಗೆ ಬಳಸೋದಕ್ಕೆ ಅಂತ ಸುಮ್ಮನೆ ಒಂದೆರಡು ಸಪೋಟ ಗಿಡಗಳು ಹಾಕ್ಕೊಂಡವ್ರೆ. ಅವೆಲ್ಲ ಕಾಯಿ ಬಿಟ್ಟಿದ್ವು. ಕಿತ್ಕೊಡ್ರಿ ಸಪೋಟ ಕಾಯಿ, ಹಣ್ಣಾಗ್ತಾವೆ ಮನೇಲಿಟ್ಟರೆ, ಒಂದು 4 ದಿನ ಇಟ್ಟರೆ ಅಂತಂದರು. ಕಿತ್ಕೋತಾ ಇದ್ದೀವಿ. ಮತ್ತು ಈ ಒಂದು ಸ್ವಲ್ಪ ದಿನಗಳ ಹಿಂದೆಯೇ, ಜಾಸ್ತಿ ಅಲ್ಲ, ಕೆಲವು ದಿನಗಳ ಹಿಂದೆ ನಮ್ಮ ಜಾಣೆ ಮಗಳಿಗೆ ಸಪೋಟ ಕೇಳಿದ್ಲು. ನಮ್ಮ ಮಧುಗಿರಿನಲ್ಲಿ ತಂದು ಕೊಟ್ಟಿದ್ದೆ. ಒಂದು ಕೆ ಜಿ 100 ರೂಪಾಯಿ ಸಪೋಟ ಹಣ್ಣು ದುಡ್ಡು ಕೊಟ್ಟು ತಂದಿದ್ವಿ. ಇಲ್ಲಿ ಫ್ರೀಯಾಗಿ ಎಷ್ಟೊಂದು ಹಣ್ಣು ಸಿಗ್ತಾಯಿದೆ ನೋಡಿರಿ. ಇವಳು ಇದಕ್ಕೂ ಮುಂಚೆ ಒಂದು ಸಲ ಕೇಳಿದ್ದು ಸಪೋಟ ಹಣ್ಣು ಬೇಕು ಅಂತ. ಆದರೆ ಅದು ಅನ್ಸೀಸನ್, ಅವಾಗ ಸಿಗ್ತಾ ಇರಲಿಲ್ಲ ಜಾಸ್ತಿ ಸಪೋಟ, ತರೋಕ್ಕಾಗಿಲ್ಲ. ಮೊನ್ನೆ ಕೇಳಿದಾಗ ಲಾಸ್ಟ್ ಟೈಮು ಅಲ್ಲೆಲ್ಲ ಸಿಕ್ತು, ಮಾರ್ತಾಯಿದ್ರು. ಕೇಳಿದ್ರೆ 100 ರೂಪಾಯಿ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ಮಗಳು ಕೇಳೋಳಲ್ಲ, ಅದಕ್ಕೆ ತೊಗೊಬಂದ್ವಿ. ಈಗ ನೋಡಿರಿ, ಇಲ್ಲಿ ಎಷ್ಟೊಂದು ಸಪೋಟ ಹಣ್ಣಿದೆ. ಒಂಥರ ಚೆನ್ನಾಗಿದೆ. ಇವರು ನರ್ಸರಿಗೆ ಹೋದಾಗೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಎರಡೆರಡು ಹಣ್ಣಿನ ಗಿಡಗಳು ಅವು ಇವು ತಂದು ತೋಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬದಿನರಿಗ್ನಾಗೆಲ್ಲ ಬೆಳೆಸ್ಕೊಂಡವ್ರೆ. ಚೆನ್ನಾಗಿದೆ ಇಲ್ಲೆಲ್ಲ ಒಂಥರ. ನೋಡಿರಿ, ಇಷ್ಟು ಸಪೋಟ ಹಣ್ಣು ಎಲ್ಲ ಕಿತ್ತಾಕಿದ್ದೀವಿ. ನಾವು ಹೋಗ್ಬಿಟ್ಟು ರೇಷ್ಮೆ ಶೆಡ್ ನೋಡಿಕೊಂಡು ಇಲ್ಲೆಲ್ಲ ಸಪೋಟ ಕಾಯೆಲ್ಲ ಕಿತ್ಕೊಂಡು ಬರ್ತಾಯಿದ್ರು. ನಮ್ಮ ಶ್ರೀಮತಿಯವರು ಅಕ್ಕ ಅವ್ರ ಜೊತೆ ಹೋಗ್ಬಿಟ್ಟು ಇಲ್ಲಿ ಸೊಪ್ಪು ಕಿತ್ಕೊಬರೋಕೆ ಹೋಗೋರೆ ಹೊಲದಲ್ಲಿ. ಅದೇನು ಸೊಪ್ಪು ಚೆಲ್ಲೋರೆ ನೋಡ್ರಿ ಅಲ್ಲಿ. ಇದು ತಬಾಕ್ಸಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಂತಾರಲ್ಲ ಆ ಸೊಪ್ಪು, ಮತ್ತಿನ್ನೂ ಏನೇನೋ ಬೇರೆ ಸೊಪ್ಪೆಲ್ಲ ಚೆಲ್ಬಿಟ್ಟವ್ರು. ಆದರೆ ತುಂಬ ದೊಡ್ಡ, ನಾವು ಸ್ವಲ್ಪ ಇಷ್ಟಿಷ್ಟೇ ಮಡಿ ಚೆಲ್ಲಿದ್ದೀವಿ. ಇವ್ರು ತುಂಬ ದೊಡ್ಡ ಮಡಿಲೆಲ್ಲ ಸೊಪ್ಪು ಚೆಲ್ಬಿಟ್ಟವ್ರೆ. ಅಂದರೆ ಏನಕ್ಕೆ ಇಷ್ಟೊಂದು ಅಂದರೆ ಮನೆಗೆ ಬಳಸೋಕ್ಕೆ, ಮತ್ತು ಯಾರಾದರೂ ಬಂದವ್ರಿಗೆ ಸ್ವಲ್ಪ ಕಿತ್ಕೊಡ್ತಾರಂತೆ. ತುಂಬ ಜಾಸ್ತಿ ಚೆಲ್ಬಿಟ್ಟವ್ರೆ. ಹೋದ ವಾರ ಜಾತ್ರೆ ಇತ್ತಲ್ಲ, ಅವಾಗ ನಮ್ಮ ಅಜ್ಜಿನೂ ಬಂದಿದ್ರು ಇಲ್ಲಿಗೆ, ಇವ್ರ ಮನೆಗೆ ಜಾತ್ರೆಗೆ ಬಂದಿದ್ದರು. ಅವಾಗ ಇವರೇ ಕರ್ಕೊಬಂದಿದ್ರು ಕಾರಲ್ಲಿ ಬಂದು ನಮ್ಮೂರಿಗೆ. ಆವಾಗ ಇವ್ರ ಮನೆಗೆ ಬಂದಾಗ ಈ ಸೊಪ್ಪು ಕೊಟ್ಟು ಕಳಿಸಿದ್ರು, ಸಬ್ಸಿಗೆ ಸೊಪ್ಪು. ಅದನ್ನು ನಮ್ಮ ಅಜ್ಜಿ ನಮಗೂ ಕೊಟ್ಟಿದ್ರು ಸ್ವಲ್ಪ. ಹೇ ಬಿಡಮ್ಮ, ಸಾಕು ಬಿಡಕ್ಕೋ. ರಂಗಜ್ಜಿಗೂನು ಲಕ್ಕಜ್ಜಿಗೆಲ್ಲ ಒಂದು ಚೂರು ಕೊಡುವಂತು. ರಂಗಜ್ಜಿ ಮನೆ ಎಲ್ಲ ನಮಗೆ ಕೊಟ್ಟೋಗಿತ್ತು, ನಾವೇ ಮಾಡಿದ್ದು. ನಡಿ. ರೇಷ್ಮೆ ಶೆಡ್ ನೋಡಿದ್ರಲ್ಲ, ಈಗ ಕೋಳಿ ಶೆಡ್ ಅಂದರೆ ಕೋಳಿ ಶೆಡ್ ಥರ ಮಾಡಿಲ್ಲ, ಕೋಳಿ ಗೂಡು ಅನ್ಬೋದೇನೋ. ಒಂದು ಇದರಲ್ಲಿ ಮಾಡಿಸಿದ್ದಾರೆ, ಕಬ್ಬಣದ ಇದರಲ್ಲಿ ಜಾಲರದಲ್ಲಿ ಹಾಕಿ. ನೋಡ್ರಿ, ಇದೆ ನಾಟಿ ಕೋಳಿ ಸಾಕ್ತಾರಂತೆ. ಇಲ್ಲೆಲ್ಲ ಸ್ವಲ್ಪ ನಾಟಿ ಕೋಳಿ ಸಾಕಿದ್ದಾರೆ. ಅಲ್ಲಿ ಮೊಟ್ಟೆಗೆ ಇಟ್ಟಿದೆ ನೋಡ್ರಿ, ಒಳಗಡೆ ಮೊಟ್ಟೆ ಇಟ್ಟಿದೆ. ಅದನ್ನು ಮರಿ ಮಾಡ್ಸೋಕೆ ಕೂರ್ಸವ್ರೆ. ಒಳಗಡೆ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಒಂದು ಬುಟ್ಟಿ ಥರ ಏನೋ ಇಟ್ಟವ್ರು, ಅದರಲ್ಲಿ ಮೊಟ್ಟೆ ಇದೆ. ಮರಿ ಮಾಡೋದು ಕೂತಿದ್ದಾವೆ. ನಾಟಿ ಕೋಳಿಗಳು ಇವೆಲ್ಲ. ನಾಟಿ ಕೋಳಿನೂ ಸಾಕ್ತಾರೆ. ವರ್ಷಕ್ಕೆ ಇದರಲ್ಲಿ ಸ್ವಲ್ಪ ಆದಾಯ ಬರುತ್ತೆ, ಒಂದೇ ಇಷ್ಟು ಮೊಟ್ಟೆಗಳೆಲ್ಲ ಇವರು ಬಳಸ್ಕೋತಾರೆ. ಸ್ವಲ್ಪ ಮರಿ ಮಾಡುತ್ತೇವೆ. ಇದು ಈ ಥರ ನಮ್ಮ ಜಾಣೆ ಮಗಳಂತೂ ನೋಡ್ತಾ ಇಲ್ಲ ಹತ್ರದಿಂದ. ಅವಳಿಗೊಂಥರ ಕುತೂಹಲ, ಕ್ಯೂರಿಯಾಸಿಟಿ ತೋರಿಸೋದಕ್ಕೆ. ತಳ್ಳಿ ಕಡ್ಡಿ. ಬಾ. ನಾನು ಆಗಲೇ ಹೇಳಿದ್ನಲ್ಲ, ಇವರು ಮಲೆನಾಡು ಗಿಡ್ಡ ಸ್ಕೂಲ್ ಸಾಕ್ಕೊಂಡಿದ್ದಾರೆ 2. ಆಮೇಲೆ ತೋರಿಸ್ತೀನಿ ಅಂತ. ನೋಡಿ ಬನ್ನಿ, ಇಲ್ಲಿ 2 ಇದ್ದಾವೆ ನೋಡ್ರಿ. ಇವೆರಡು ಮಲೆನಾಡು ಗಿಡ್ಡ ಹಸುಗಳು. ತುಂಬ ಕಡಿಮೆ ಮೇವು ತಿಂತವೆ, ತುಂಬ ಕಡಿಮೆ ಹಾಲು ಕರಿತವೆ. ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಈ ಹಸುಗಳ ಹಾಲು. ಅಂದರೆ ಇವರು ಡೈರಿಗೆ ಹಾಕೋದಕ್ಕೆ ಅಂತ ಸಾಕಿಲ್ಲ, ಮನೆಗೆ ಬಳಸೋದಕ್ಕಷ್ಟೇ. ಇವರೇನು ಹಾಲನ್ನೆಲ್ಲ ತೊಗೊಂಡೋಗಿ ಏನು ಡೈರಿಗೆ ಹಾಕಲ್ವಂತೆ. ಎರಡು ಹಸು ಯಾಕೆ ಕಟ್ಕೊಂಡಿದ್ದಾರೆ ಅಂದರೆ, ಒಂದು ಹಸು ಕರೆವು ನಿಲ್ಲಿಸಿದಾಗ ಇನ್ನೊಂದು ಹಸುವಿನಲ್ಲಿ ಹಾಲು ಬರುತ್ತೆ ಅವಾಗ. ಅಂದರೆ ಈ ಹಸುಗಳು ಇಲಾಗ್ತಾವಲ್ಲ, ಅಂದರೆ ಗರ್ಭಧಾರಣೆ ಆಗ್ತಾವಲ್ಲ, ಅವಾಗೊಂದಷ್ಟು ದಿನ ಹಾಲು ಕೊಡೋದಿಲ್ಲ. ಆ ಟೈಮಲ್ಲಿ ಇನ್ನೊಂದು ಹಸು ಹಾಲು ಕೊಡುತ್ತೆ. ಆ ಥರ ದಿನ ಹಾಲು ಮೊಸರು ಇವೆಲ್ಲ ಬೇಕು ಮನೆಗೆ ಅಂತ ಹೇಳ್ಬಿಟ್ಟು ಸಾಕ್ಕೊಂಡಿದ್ದಾರೆ 2. ಆಮೇಲೆ ಇವರು ಹೊಲದ ಪಕ್ಕದಲ್ಲೇ ಇವ್ರ ತಮ್ಮವ್ರ ಹೊಲ ಇರೋದು. ಇಲ್ಲಿ ಜಮ್ನೇರಳೆ ಗಿಡ ಇಟ್ಟಿದ್ರು. ಫಸ್ಟು ಜಮ್ನೇರಳೆ ಗಿಡ ಬೆಳೆಸಿದ್ರು. ನಾವು ಲಾಸ್ಟ್ ಟೈಮು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಜಾಣೆ ಮಗಳು ಇನ್ನೂ ಚಿಕ್ಕವಳು ಸ್ವಲ್ಪ, ಆ ಟೈಮಲ್ಲಿ ಬಂದಿದ್ವಿ. ಅವಾಗ ಇಲ್ಲೆಲ್ಲ ನೋಡಿದ್ವಿ. ಅವಾಗ ತಾನೇ ಇನ್ನೂ ಜಮ್ನೇರಳೆ ಗಿಡ ಇಟ್ಟಿದ್ರು. ಸ್ವಲ್ಪ ಒಂದಷ್ಟು ಎತ್ತರ ಬೆಳೆದಿತ್ತು. ಈಗ ಯಾಕೋ ಇದರಲ್ಲಿ ಮಾರ್ಕೆಟಿಂಗು ಎಲ್ಲ ಕಷ್ಟ ಅನಿಸಿ ಅಡಿಕೆ ಸಸಿ ಇಟ್ಬಿಟ್ಟಿದ್ದಾರೆ. ಆ ಜಮ್ನೇರಳೆ ಗಿಡ ಎಲ್ಲ ತೆಗೆದಾಕಬೇಕು ಅಂತ ಹೇಳ್ತಿದ್ರು. ಮತ್ತು ಅಡಿಕೆ ಸಸಿ ಮಧ್ಯೆ ಏಲಕ್ಕಿ ಎಲ್ಲ ಇಟ್ಟಿದ್ದಾರೆ ಇಲ್ಲೆಲ್ಲ. ಬಾಳೆ ಗಿಡ ಎಲ್ಲ ಬೆಳೆದ್ಬಿಟ್ಟಾರೆ. ತುಂಬ ಒಳ್ಳೆ ಕಾಡು ಥರ ಆಗಿಬಿಟ್ಟೈತೆ ಒಳಗಡೆ ಅಂತೂ. ಅದೇ ಈ ಸಲ ಎಲ್ಲ ಇದನ್ನು ತೆಗಿಸ್ಬೇಕು, ಗಿಡಗಳು ಏನಿದು ನೇರಳೆ ಗಿಡ, ಜಮ್ನೇರಳೆ ಗಿಡ ಎಲ್ಲ ತೆಗ್ಸಾಕಿ ಸೈಡಲ್ಲಿ ಅರಿಗಿನಾಗ ಮಾತ್ರ ಬಿಡಬೇಕು. ಇಲ್ಲಾಂದರೆ ಅಡಿಕೆ ಗಿಡ ಎದ್ದೇಳಲ್ಲ, ಅಡಿಕೆ ಗಿಡ ಬೆಳೆಯಲ್ಲ ಅಂತ ಹೇಳ್ತಿದ್ರು. ಇವ್ರ ಮನೆ ಸುತ್ತಮುತ್ತ ಎಲ್ಲ ವಾತಾವರಣ ಚೆನ್ನಾಗೈತೆ. ಮತ್ತು ಹಣ್ಣಿನ ಗಿಡಗಳು ಬೆಳೆಸ್ಕೊಂಡವ್ರು. ಅಲ್ಲೊಂದು ನರ್ಸರಿಗೆ ಹೋದಾಗೆಲ್ಲ ಇಲ್ಲೊಂದು ಹಣ್ಣಿನ ಗಿಡ ತಂದು ಬದುಗಳಲ್ಲೆಲ್ಲ ಒಂದೊಂದು ಥರ ಹಣ್ಣಿನ ಗಿಡಗಳು ಬೆಳೆಸ್ಕೊಂಡವ್ರೆ. ಈಗ ಚಕ್ಕೋತ ಕಾಯಿ ಬಿಟ್ಟಿತ್ತು, ಇಲ್ಲಿ ನೋಡಿದ್ವಿ. ನಮ್ಮ ಶ್ರೀಮತಿ ಅವ್ರಿಗೆ ಇಷ್ಟ ಅಲ್ವಾ ಚಕ್ಕೋತ ಅಂದರೆ, ಅದಕ್ಕೆ ಕಿತ್ಕೊಡು ಅಂದರು. ಸರಿ ಅಂತ ಹೇಳ್ಬಿಟ್ಟು ಚಕ್ಕೋತ ಕಿತ್ಕೊಟ್ಟೆ. ನೋಡಿರಿ, ಚೆನ್ನಾಗಿದೆ ಈ ಚಕ್ಕೋತ. ಇದು ಹಣ್ಣಿಗೆ ಬಂದಿದೆ ಅನಿಸುತ್ತೆ, ಒಂದು ಸ್ವಲ್ಪ ಕಲರ್ ಬಂದೈತೆ.
ಯೆಲ್ಲೋ ಕಲರ್ ಆ ಥರ ಬಂದರೆ ಹಣ್ಣಿಗೆ ಬಂದೈತೆ ಅಂತ ಅರ್ಥ. ನಮ್ಮ ಶ್ರೀಮತಿಯವ್ರಿಗೂ ಚಕ್ಕೋತ ತುಂಬ ಇಷ್ಟ ಈ ಹಣ್ಣಂದರೆ. ನಾವು ಒಂದೆರಡು ಗಿಡ ಬೆಳೆಸ್ಬೇಕು ಇಲ್ಲಿ, ಯಾವಾಗಾದ್ರೂ ತಂದು ನರ್ಸರಿಲಿ ನಮ್ಮ ತೋಟದಲ್ಲಿ ಎಲ್ಲಾದರೂ ಹಾಕಬೇಕು. ಮತ್ತು ಇದು ನೋಡಿರಿ, ಇದು ವಾಟರ್ ಆಪಲ್ ಅಂತ, ಇನ್ನೂ ಸಣ್ಣ ಸಣ್ಣ ಪೀಚು. ಇದು ದಪ್ಪ ಆಗು ಚೆನ್ನಾಗಿರುತ್ತೆ. ಅವಾಗ ದಪ್ಪ ಆಗಿ ಹಣ್ಣಾದಾಗ ಒಂದು ಸಲ ಇವರು ಊರಿಗೆ ಬಂದಿದ್ರು, ಲಕ್ಕಜ್ಜಿ ಅವ್ರ ಯಜಮಾನ್ರು, ಅಂದರೆ ನಮ್ಮ ತಾತ ರಾಮದಾಸಪ್ಪ ತಾತ ಅಂತೀವಿ, ಆ ತಾತ ತಂದು ಕೊಟ್ಟಿತ್ತು. ಚೆನ್ನಾಗಿತ್ತು, ವಾಟರ್ ಆಪಲ್ ಅಂತ. ಅದಿಷ್ಟು ಕೆಂಪುಗೆ ರೆಡ್ಗೆ ಕಾಯಿ ಥರ ಬಿಡುತ್ತೆ. ಅದಿನ್ನೂ ಪೀಚು ಸದ್ಯಕ್ಕೆ ಇವಾಗ. ಆಮೇಲೆ ಇಲ್ಲಿ ಚಕ್ಕೋತ ಗಿಡದ ಪಕ್ಕದಲ್ಲೇ ಇದಿತ್ತು, ಬಿಕ್ಕೆಕಾಯಿ, ಅದನ್ನು ಸೀಬೆಕಾಯಿ ಅಂತಾರೆ, ನಾವು ಬಿಕ್ಕೆಕಾಯಿ ಅಂತೀವಿ ಹಳ್ಳಿ ನಮ್ಮ ಭಾಷೆಯಲ್ಲಿ. ಅವು ಸಹ ಕಾಯಿ ಬಿಟ್ಟಿದ್ವು. ಇಷ್ಟೆಷ್ಟು ಗಿಡ ಐತೆ, ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದ್ದು ನೋಡಿ. ಅಂದರೆ ನರ್ಸರಿಯಲ್ಲಿ ತಂದಿಟ್ಟರೆ ಚೆನ್ನಾಗಿರ್ತವೆ ಗಿಡಗಳು, ಬೇಗ ಕಾಯಿ ಬಿಡ್ತವೆ, ಬೆಳವಣಿಗೆ ಚೆನ್ನಾಗಾಗುತ್ತೆ. ನಮ್ಮ ಶ್ರೀಮತಿಯವರು ಇದೇ ಹೇಳ್ತಿದ್ರು, ನಾವು ತಂದು ಎಲ್ಲ ಹಣ್ಣಿನ ಗಿಡನೂ ಒಂದೆರಡು ಸಸಿ ತಂದುಬಿಟ್ಟು ಎಲ್ಲಾದರೂ ತೋಟದಲ್ಲಿ ಅರಿಗಿನಾಗೆ ಬೆಳೆಸ್ಕೋಬೇಕು ಈ ಥರ ಅಂತ. ಹೌದು, ಈ ಥರ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ, ನಾವು ತಿನ್ಬೋದು. ನಮ್ಮ ಮನೆಗೆ ಯಾರಾದರೂ ನೆಂಟರು ಗೆಸ್ಟು ಬಂದಾಗ ಅವ್ರಿಗೂ ಒಂದೆರಡು ಹಣ್ಣು ಕಿತ್ಕೊಡ್ಬೋದು. ಇವಾಗ ನಾವು ಕಿತ್ಕೊಂಡು ಹೋಗ್ತೀವಿ ನೋಡಿರಿ ಹಣ್ಣುಗಳ್ನೆಲ್ಲ, ಆ ಥರ ಚೆನ್ನಾಗಿರುತ್ತೆ. ತುಂಬ ವರ್ಷಗಳಿಂದ ಕರೀತಾನೇ ಇದ್ದರು, ಮನೆಗೆ ಬರ್ರಿ, ಜಾತ್ರೆಗೆ ಬರ್ರಿ ಅಂತ. ಬರೋದಕ್ಕಾಗಿರಲಿಲ್ಲ, ಅಂತೂ ಇವತ್ತು ಬಂದ್ವಿ. ಇಲ್ಲಿ ಬಂದಾಗ ಇವರೆಲ್ಲ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಆಮೇಲೆ ಇಲ್ಲೆಲ್ಲ ವಾತಾವರಣವೂ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಮತ್ತು ಹೋಗ್ಬೇಕಾದ್ರೆ ಇಲ್ಲೆಲ್ಲ ಇವರು ಹೊಲದಲ್ಲಿ ಬೆಳೆದಿರೋಂಥ ಸೊಪ್ಪು, ಹಣ್ಣು, ಕಾಯಿ ಇವೆಲ್ಲ ಕಿತ್ಕೊಟ್ರು, ಅವು ತಗೊಂಡ್ವಿ. ಆಮೇಲೆ ಲಾಸ್ಟಲ್ಲಿ ನಮ್ಮ ಸಂಪ್ರದಾಯ ಇರುತ್ತಲ್ಲ, ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಬಾಗಿನ ಏನೋ ಕೊಡ್ತಾರಲ್ಲ, ಆ ಥರ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು ನಮ್ಮ ಶ್ರೀಮತಿಯವ್ರಿಗೆ. ಆಮೇಲೆ ಇನ್ನೇನು ಮನೆಗೆ ಹೊರಟ್ವಿ, ಸಂಜೆ ಆಗಿಬಿಡ್ತಾಯಿತ್ತು. ಮನೆಗೆ ಹೊರಡೋಣ, ಟೈಮ್ ಆಗುತ್ತೆ. ಅವ್ರು ಇರ್ರಿ ಅಂದರು. ಇಲ್ಲ, ಹೊರಡಬೇಕು, ಮನೆ ಹತ್ರ ಅಪ್ಪ ಒಬ್ಬರೇ ಇದ್ದಾರೆ, ಹೊಲ್ದ ಹತ್ರ ಬೇರೆ ಮನೆ ಅಲ್ವಾ ಅಂತ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟ್ವಿ. ಚೆನ್ನಾಗಿತ್ತು ಇವತ್ತಿನ ದಿನ, ತುಂಬ ಖುಷಿ ಆಯಿತು, ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಅವ್ರಿಗೆಲ್ಲ ಬಾಯ್ ಮಾಡಿ ಹೊರಟ್ವಿ. ಹಾಗೆ ನಿಮಗೂ ಸಹ ಬಾಯ್. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.